ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಸೋಷಿಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಭಾಳ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ, ಸರ್ ನಮಗೆ ಫಿಕ್ಸ್ ಆಗಿ ಬರುವಂಥ 2 ಅಂಕದ ಪ್ರಶ್ನೆಗಳನ್ನು ದಯವಿಟ್ಟು ಬೇಗನೆ ತಿಳಿಸಿ, ನಾಳೆ ಎಕ್ಸಾಮ್ ಇದೆ ಅಂಥೇಳಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಬರುವಂತಹ ಪ್ರಮುಖ ಕಡ್ಡಾಯ ನಿಮಗೆ ಇಲ್ಲಿ ಒಂದು 10 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ, ಇಂಪಾರ್ಟೆಂಟು. ಅವುಗಳನ್ನು ಗಮನಿಸರೆ ಸಾಕು, ನಿಮಗೆ 2 ಅಂಕದ 10 ಅಂಕಕ್ಕೆ ಸಂಬಂಧಪಟ್ಟಂಥ ವಿಭಾಗದ ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಹಾಗಾದರೆ ನೋಡ್ತಾ ಹೋಗೋಣ. ಸೊ ನಿಮಗೆ ಪ್ರಮುಖವಾಗಿ ಕೆಲವು ಪ್ರಶ್ನೆಗಳು ಬರೋದ್ರಿಂದ ಮೊದಲನೇದು ನಿಮಗೆ ಭಾರತದ 2 ಧಾರ್ಮಿಕ ಸಮೂಹಗಳನ್ನು ಹೆಸರಿಸಿ ಅಂತಂದರೆ, ಧಾರ್ಮಿಕ ಸಮೂಹಗಳು ಹಿಂದೂ, ಮುಸ್ಲಿಂ, ಕ್ರೈಸ್ತ ಬೇಕಾದ 2ಕ್ಕೆ ನೀವು ಇಲ್ಲಿ ಬರಿಬೇಕು. ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳು ಅಂದರೆ ಆದಿದ್ರಾವಿಡ, ಹೊಲೆಯ, ಮಾದಿಗ, ಚಮ್ಮಾರ. ಯಾವುದು ಕೇಳಿದ್ದಾರೆ ಅಂತಂದರೆ ಪರಿಶಿಷ್ಟ ಜಾತಿಗಳನ್ನು ಕೇಳಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ 2 ಕಾನೂನಾತ್ಮಕ ತಂತ್ರಗಳು ಹೆಸರಿಸಿ ಅಂದರೆ, ನೋಡಿರಿ, ಕಾನೂನಾತ್ಮಕ ತಂತ್ರಗಳು ಅಂತಂದಾಗ ಒಂದು ವಿವಾಹ ಕಾಯ್ದೆ 1955, ಇನ್ನೊಂದು ದತ್ತ ಮತ್ತು ಜೀವನಾಂಶವನ್ನು ನೀಡುವಂಥದ್ದು 1956. 2 ಕಾಯ್ದೆಯನ್ನು ನೀವು ಬರೀರಿ, ಭಾಳಷ್ಟು ಕಾಯ್ದೆಗಳು ಬರ್ತವೆ. ಇನ್ನು ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ ಅಂತಂದರೆ, ಒಂದು ಚಿಕ್ಕ ಗಾತ್ರದ ಗ್ರಾಮಗಳನ್ನು ಕಾಣುತ್ತದೆ, ಪ್ರಾಥಮಿಕ ಸಂಬಂಧ ಪ್ರಾಧ್ಯತೆ ಹೊಂದಿರುವಂಥ ಗ್ರಾಮಗಳು ಕಾಣ್ತವೆ, ಸಾಮಾಜಿಕ ಸಮ್ಯಕ್ಯತೆಯನ್ನು ಹೊಂದಿರುವಂಥ ಗ್ರಾಮಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಸೊ ಬೆರ್ಟಾಕ್ಸ್ ಪ್ರಕಾರ ಸಾಮಾಜಿಕ ಚಳುವಳಿಯ ಪ್ರಮುಖ ಅಂಶಗಳನ್ನು ತಿಳಿಸಿ ಅಂದರೆ ವಿಷಯನಿಷ್ಠತೆ ಮತ್ತು ಆದರ್ಶವಾದಗಳು. ಈ ಬೆರ್ಟಾಕ್ಸ್ ಎನ್ನುವಂಥ ಸಮಾಜಶಾಸ್ತ್ರಜ್ಞ ಏನು ಹೇಳ್ತಾನೆ ಅಂತಂದರೆ, ಸಾಮಾಜಿಕ ಚಳುವಳಿಗೆ ಪ್ರಮುಖಪಟ್ಟಂಥ 2 ಅಂಶಗಳು ಅಂತಂದರೆ, ಒಂದು ವಿಷಯ ಸಿದ್ಧತೆ ಆಗಿರ್ಬೋದು ಅಥವಾ ನಿಷ್ಠತೆ ಆಗಿರ್ಬೋದು, ಆದರ್ಶವಾದ ಆಗಿರ್ಬೋದು. ಇನ್ನು ಪ್ರಸ್ತುತ ಭಾರತದಲ್ಲಿ 2 ಮಹಿಳಾ ಸಮಸ್ಯೆಗಳು, ಇದು ಬಹಳ ನಿಮಗೆ ಈಗ ಪ್ರಸ್ತುತ ಒಂದು ಸಂಘಟನೆಗಳ ಸಂಬಂಧಪಟ್ಟಂತೆ ಮಹಿಳೆಯರಲ್ಲಿ ಅನಕ್ಷರತೆ ಇದೆ, ಬಡತನ ಕಂಡು ಬರ್ತದೆ, ಅವರ ಲೈಂಗಿಕ ದೌರ್ಜನ್ಯ ಸಹ ಕಂಡು ಬರ್ತದೆ. ಬೇಕಾದ 2ಕ್ಕೆ ನೀವು ಅಲ್ಲಿ ಬರಿತಾ ಹೋಗಿ ಅಂತ ಹೇಳ್ತೀನಿ. ಪಾಶ್ಚಾತ್ಯೀಕರಣವನ್ನು ವ್ಯಾಖ್ಯಾನಿಸಿ ಶ್ರೀನಿವಾಸ್ ಅವರ ಪ್ರಕಾರ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಜೀವನ ವಿಧಾನ ಮತ್ತು ದೈನಂದಿನ ಚಟುವಟಿಕೆಗಳ ಒಂದು ಪರಿವರ್ತನೆಯ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಪಾಶ್ಚಾತ್ಯೀಕರಣ ಅಂತ ಕರಿತೀವಿ. ಇನ್ನು ಸಂಸ್ಕೃತಾನುಕರಣದ ಯಾವುದಾದ್ರೂ 2 ಟೀಕೆಗಳು. ಒಂದನೇದು ಉಲ್ಲೇಖ ಸಮೂಹಗಳ ಬ್ರಾಹ್ಮಣರೇ ಆಗಿರದ ಪ್ರಬಲ ಜಾತಿಗಳು ಆಗಿರುತ್ತದೆ ಒಂದನೇದಾದರೆ, ಸಾಂಸ್ಕೃತಿಕ ಬದಲಾವಣೆ ವಿಶ್ಲೇಷಿಸುತ್ತದೆಯೇ ವಿನಃ ಸಂರಚನಾತ್ಮಕ ಬದಲಾವಣೆ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮಕ್ಕಳ ಲಿಂಗಾನುಪಾತ ಕುಶಲ ಕಾರಣದ 2 ಅಂಶಗಳು, ಹೆಣ್ಣು ಶಿಶುಹತ್ಯೆ, ಗಂಡು ಸಂತಾನದ ಬಯಕೆ. ಇದು ಲಿಂಗಾನುಪಾತ ಕುಶಲ ಕಾರಣ. ಇನ್ನು ಪ್ರಬಲ ಜೊತೆ 2 ಮಾನದಂಡಗಳಂದರೆ ಸಂಖ್ಯಾಬಲ, ಉನ್ನತ ಉದ್ಯೋಗ. ಈ 2 ನಾವು ಪ್ರಮುಖವಾಗಿ ಹೇಳ್ತೀವಿ. ಇಲ್ಲಿ ಲಿಂಗತ್ವ ಮತ್ತು ಲಿಂಗದ ವ್ಯತ್ಯಾಸವನ್ನು ತಿಳಿಸಿ ಅಂದರೆ, ಲಿಂಗನ ನೋಡ್ತೀವಿ ಮೊದಲು ಜೈವಿಕವಾದ ಮತ್ತು ಶಾರೀರಿಕವಾದ 2 ಅಂಶಗಳನ್ನು ಕಂಡು ಬರ್ತವೆ. ಲಿಂಗತ್ವದಲ್ಲಿ ಮಾನವನ ಲೈಂಗಿಕತೆ ಕುರಿತು ಸಾಮಾಜಿಕ ಅಂಶವು ಇಲ್ಲಿ ಕಂಡು ಬರ್ತದೆ. ಇನ್ನು ರೈತರ ಆತ್ಮಹತ್ಯೆಗೆ ಪ್ರಚೋದಕವಾದಂಥ 2 ಘಟನೆಗಳಂದರೆ, ಅಲ್ಲಿ ಘಟನೆ ಏನಾರ ಆಗಿರಬೇಕು ಅಥವಾ ಒಂದು ಒತ್ತಡದ ಮೇಲೆ ಅವನು ಆತ್ಮಹತ್ಯೆ ಮಾಡ್ಕೋತಾನೆ. ಇನ್ನು ಕರ್ನಾಟಕದ ಇತ್ತೀಚಿನ ಜನಪ್ರಿಯ ಬಿಗ್ ಬಾಸ್, ಸರಿಗಮಪ, ಕಾಮಿಡಿ ಕಿಲಾಡಿಗಳು. ಇನ್ನು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ SNDP ಸಂಘಟನೆ 2 ಉದ್ದೇಶಗಳು ಅಂತಂದರೆ, ಸರಳ ಧಾರ್ಮಿಕ ಆಚರಣೆಗಳು, ಜಾತ್ಯತೀತತೆ, ಆಧ್ಯಾತ್ಮಿಕ ಶಕ್ತಿ. ಬೇಕಾದ 2ಕ್ಕೆ ನೀವು ಇಲ್ಲಿ ಬರೀರಿ. ಇನ್ನು ಸಂಸ್ಕೃತಾಕರಣ ವ್ಯಾಖ್ಯಾನಿಸಿ, ಅದನ್ನು ಹೇಳಿದೆ ನಾನು, ಕೆಳ ಹಿಂದೂ ಅವ್ರ ಬುಡಕಟ್ಟು ಇತರೆ ಸಮೂಹಪನ್ನ ಪದ್ಧತಿ, ಸಂಸ್ಕಾರ, ಜೀವನ ವಿಧಾನ, ಉನ್ನತ ಜಾತಿ, ದ್ವಿಜ ರೀತಿ ನೀತಿಗಳ ಒಂದು ಪ್ರಕ್ರಿಯೆಗೆ ನಾವು ಏನಂತೀವಿ, ಸಂಸ್ಕೃತಿಕರಣ ವ್ಯಾಖ್ಯಾನಿಸಿ ಅಂತ ಕರಿತೀವಿ. ಇನ್ನು ಪಾಶ್ಚಾತ್ಯೀಕರಣ 2 ಕ್ಷೇತ್ರಗಳು ಅಂತಂದರೆ, ಒಂದು ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ತತ್ವದರ್ಶಕಗಳು ಮತ್ತು ಮೌಲ್ಯಗಳು ಅಂತ ಹೇಳ್ತೀವಿ. ಸೊ ಇಷ್ಟು ನೀವು ಬರ್ತಾ ಹೋದರೆ ನಿಮಗೆ ಕಡ್ಡಾಯವಾಗಿಯೂ ಸಹ 2 ಅಂಕದ ಪ್ರಮುಖವಾಗಿ ಸಿಗುವಂಥ ಸಾಧ್ಯ ಇರುತ್ತೆ. ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದಕ್ಕೊಂದು ಕೆಲವು ಉದಾಹರಣೆಗಳನ್ನು ತಂದೀನಿ. ಸಿಂಧೂ ನಾಗರಿಕತೆ 2 ಪ್ರಮುಖ ನಗರಗಳನ್ನು ಹೆಸರಿಸಿ ಅಂದರೆ, ಅದು ಹರಪ್ಪ, ಮೆಹೆಂಜೋದಾರೋ. ಕರ್ನಾಟಕದ ಯಾವುದಾದ್ರು ಪರಿಶಿಷ್ಟ ಜಾತಿಗಳು, ಅದೇ ಹೇಳಿದ್ರೆ ಮತ್ತೆ ರಿಪೀಟೆಡ್ ಆಗಿದೆ ನೋಡಿರಿ ಕ್ವಶನ್ನು. ಇನ್ನು ಲಿಂಗತ್ವ ಮತ್ತು ಲಿಂಗ 2 ಏನಪ್ಪ ಅಂತಂದರೆ ರಿಪೀಟೆಡ್ ಆಗಿ ಬಂದಿರುವಂಥ ಕ್ವಶನ್ ಇದೆ ನೋಡಿ. ಜೈವಿಕ ಅಂಶ, ಇದು ಸಾಂಸ್ಕೃತಿಕ ಸಾಮಾಜಿಕ ಗ್ರಹಿಕೆ, ಇದು ಶಾರೀರಿಕವಾದ ಸ್ಥಿತಿ, ಸ್ತ್ರೀ ಮತ್ತು ಪುರುಷರು ಎದುರು ನಿರ್ಧರಿಸ್ತಾರೆ, ಇದು ಲಿಂಗತ್ವ ಸಾಮಾಜೀಕರಣ ಪ್ರಕ್ರಿಯೆಯನ್ನು. ಇನ್ನು ರೈತರನ್ನು ಮತ್ತೆ ರಿಪೀಟ್ ಆಗಿರುವಂಥ ಕ್ವಶನ್ ನೋಡಿರಿ,
ನೋಡಿ, ವೈಫಲ್ಯ ಆಗಿರೋದು, ಜೆಂಟ್ ಫಂಡ್ಸ್ ಮೋಸ ಮಾಡಿರ್ಬೋದು. ವೀರ್ಯ ಸಮಿತಿ ತಿಳಿಸುತ್ತೆ 2 ಕಾರಣಗಳು. ಕರ್ನಾಟಕದಲ್ಲಿ ನಡೆಯುವ 2 ಪ್ರಬುದ್ಧ ಜಾತ್ರೆ, ಧಾರವಾಡ ಜಿಲ್ಲೆ ಯಮನೂರು, ಬಾಗಲಕೋಟೆ ಬನಶಂಕರಿ. ಹೌದಾ? ಸಾಮಾಜಿಕ ಚಳವಳಿ ಪ್ರಾಮುಖ್ಯ. ಇಲ್ಲಿ ಬ್ಲೂಮರ್ ಅವ್ರ ಪ್ರಕಾರ ಸಾಮಾಜಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವೇ ಸಾಮಾಜಿಕ ಚಳವಳಿ. ಇನ್ನು 2 ಬ್ರಿಕ್ಸ್ ರಾಷ್ಟ್ರಗಳು, ಬ್ರೆಜಿಲ್, ಭಾರತ, ರಷ್ಯಾ, ಚೀನಾ. ಜಾಗತಿಕ ಅನನ್ಯತೆ ಎಂದರೆ ಜನರು ಅಂತರ್ಜಾಲ ಮತ್ತು ಸಂವಹನದ ಮೂಲಕ ಪ್ರಾದೇಶಿಕ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವ್ಯಕ್ತಿತ್ವ ಪ್ರತಿರೂಪವನ್ನು ರೂಪಿಸುವುದಕ್ಕೆ ಜಾಗತಿಕ ಅನನ್ಯತೆ ಅಂತ ಕರಿತೀವಿ. ಮಕ್ಕಳ ಲಿಂಗಾನುಪಾತ ಹೆಚ್ಚಿಸಲು ಸರ್ಕಾರ ಏನಾದರೂ ಕೈಗೆತ್ತಿಕೊಂಡಿದೆ. ಅವು ಯಾವ್ಯಾವು ಅಂತಂದರೆ ಬೇಟಿ ಬಚಾವ್, ಬೇಟಿ ಪಡಾವ್, ಸುಕನ್ಯಾ ಸಮೃದ್ಧಿ ಯೋಜನೆ ಬಂದಿದ್ದಾವೆ ಆಲ್ರೆಡಿ. ಇನ್ನು ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ ಅಂತ ಕೊಡ್ತಾರೆ. ಶ್ರೀನಿವಾಸ್ ಇರ್ತಾರೆ, ಇತರೆ ಜಾತಿಗಿಂತ ಹೆಚ್ಚು ಸಂಖ್ಯಾಬಲ ಇದೆ, ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಹೊಂದಿದ್ದಾರೆ, ಸ್ಥಳೀಯ ಜಾತಿ ಎಣಿಕೆ ಮತ್ತು ಉನ್ನತ ಧಾರ್ಮಿಕ ಅಂತಸ್ತು ಸಹ ಇಲ್ಲಿರೋದ್ರಿಂದ ಪ್ರಬಲ ಜಾತಿ ಎನಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಸೂಕ್ಷ್ಮ ಹಣಕಾಸಿನ 2 ಪ್ರಕಾರಗಳು ಅಂತಂದರೆ ಅನೌಪಚಾರಿಕ ಹಣಕಾಸು ಸೇವೆ ಒದಗಿಸುವುದು, ಸದಸ್ಯರ ಮಾಲೀಕತ್ವ ಸಂಘಟನೆಗಳು, ಔಪಚಾರಿಕ ಹಣಕಾಸು ಸಂಸ್ಥೆಗಳು ಅಂತ ಹೇಳ್ತೀವಿ. ಇನ್ನು ಗ್ರಾಮೀಣ ಅಧ್ಯಯನದಿಂದ ಹೊರಬಂದು 2 ಕಲ್ಪನೆಗಳನ್ನು ಹೆಸರಿಸಿ, ಅಂದರೆ ಸಂಸ್ಕೃತಾನುಕರಣದ ಮತ್ತು ಪಾಶ್ಚಾತ್ಯೀಕರಣ ಎಂ ಶ್ರೀನಿವಾಸ್ ಅವರದು, ಕುಲೀನೀಕರಣ ಎನ್ ಪ್ರಸಾದ್, ಅಪಸಂಸ್ಕೃತಾನುಕರಣ ಮಜುಮ್ದಾರ್, ಸಾರ್ವತ್ರಿಕ ಮತ್ತು ಪ್ರಾಂತೀಕರಣ ಮೆಕ್ಕಿ ಮೆರಿಯಟ್ ಅಂತ ಹೇಳ್ತೀವಿ. ಯಾವುದಾದ್ರೂ ಸಾಮಾಜಿಕ ಸಂಪತ್ತಾಣಗಳನ್ನು ಬರೀರಿ ಅಂತಂದರೆ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೀವೆಲ್ಲ ಆಲ್ರೆಡಿ ಯೂಸ್ ಮಾಡ್ತಿರ್ಬೋದು ಇದನ್ನೆಲ್ಲ. ಇನ್ನು SNDP ಸಂಘಟನೆ 2 ಉದ್ದೇಶಗಳು: ಜಾತಿ ರಹಿತ ಸಮಾಜದ ನಿರ್ಮಾಣ, ಅಲಕ್ಷಿತ ಜಾತಿ ಅಥವಾ ಇವುಗಳನ್ನು ಸಶಕ್ತಗೊಳಿಸುವುದು. ಇನ್ನು ಈ ಸಂಸ್ಕೃತಾಕರಣದ 2 ಟೀಕೆಗಳು ಮತ್ತೆ ರಿಪೀಟ್ ಆಗಿರುವಂಥ ಕ್ವಶನ್ ಇದು. ಇಲ್ಲಿ ನೋಡಿ, ಮೂಲಭೂತವಾಗಿ ಸಾಂಸ್ಕೃತಿಕ ಬದಲಾವಣೆ ಬಗ್ಗೆ ವಿಶ್ಲೇಷಿಸುತ್ತದೆ ವಿನಃ ಸಂರಚನಾತ್ಮಕ ಪರಿವರ್ತನೆಯನ್ನು ಇಲ್ಲಿ ವಿಶ್ಲೇಷಣೆ ನೀಡುವುದಿಲ್ಲ. ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದ ವಿಶ್ಲೇಷಣೆ ಮಾತ್ರ ಸಹಾಯಕವಾಗಿದೆ. ಉಲ್ಲೇಖಗಳು ಸದಾ ಬ್ರಾಹ್ಮಣರೇ ಆಗಿರದೆ ಹಲವು ಸಂದರ್ಭದಲ್ಲಿ ಪ್ರಾದೇಶಿಕ ಪ್ರಬಲ ಜಾತಿಗಳು ಇಲ್ಲಿ ಉಲ್ಲೇಖವಾಗ್ತದೆ ಅಂತ ಹೇಳ್ತಾರೆ. ಇನ್ನು ಪಾಶ್ಚಾತ್ಯೀಕರಣದ ಯಾವುದಾದ್ರು ಕ್ಷೇತ್ರಗಳು ಅಂತಂದರೆ ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ತತ್ವದರ್ಶದ ಮೌಲ್ಯಗಳು ಅಂತ ಹೇಳ್ತೀವಿ. ಇದನ್ನು ಸಹ ರಿಪೀಟೆಡ್ ಆಗಿರುವಂಥ ಕ್ವಶನ್ನೇ. ಆರೀಕರಣದ ಪ್ರಕ್ರಿಯೆ 2 ತೊಡಕುಗಳು ಅಂತಂದರೆ ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ ರಿಪೀಟೆಡ್ಡು, ವಿಲೀನಕ್ಕೆ ಪ್ರಬಲ ಜಾತಿಗಳ ವಿರುದ್ಧ 2 ರಿಪೀಟ್. ಇನ್ನು ಕರ್ನಾಟಕದ ಪ್ರಬಲ ಜಾತಿಗಳು ಒಕ್ಕಲಿಗ ಮತ್ತು ಲಿಂಗಾಯತರು. ಡಾಕ್ಟರ್ BR ಅಂಬೇಡ್ಕರ್ ಅವರ ತ್ರಿವಳಿ ಸೂತ್ರಗಳು ಅಂತಂದರೆ ಶಿಕ್ಷಣ, ಸಂಘಟನೆ, ಹೋರಾಟ. ಗ್ರಾಮ ಪಂಚಾಯತಿ 2 ಕಾರ್ಯಗಳನ್ನು, ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು, ಶಾಲಾ ಕಟ್ಟಡಗಳ ನಿರ್ಮಾಣ, ಬಹಳಷ್ಟು ಬರ್ತವೆ. ಇನ್ನು 2 ಯಾವುದಾದ್ರು ಆನ್ಲೈನ್ ಶಾಪಿಂಗ್ ತಾಣಗಳು, ಫ್ಲಿಪ್ಕಾರ್ಟ್, ಹೋಮ್ ಶಾಪ್, ಸ್ನ್ಯಾಪ್ಡೀಲ್, ಅಮೆಝಾನ್ ಇವೆಲ್ಲ ಭಾಳ ಬರ್ತವೆ. ಇನ್ನು ಸಾಮಾಜಿಕ ಚಳವಳಿ ಯಾವುದಾದ್ರೂ 2 ಮೂಲಗಳು, ಸಿದ್ಧಾಂತ ಆಗಿರ್ಬೋದು, ಸಾಮಾಜಿಕ ರೂಢೀಕರಣ ನಾಯಕತ್ವದ ಸಂಘಟನೆ ಆಗಿರ್ಬೋದು. ಇನ್ನು ಆಧುನೀಕರಣ ವ್ಯಾಖ್ಯಾನಿಸಿ ಡೇನಿಯಲ್ ಲರ್ನರ್ ಅವ್ರ ಪ್ರಕಾರ ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಗುಣಲಕ್ಷಣ ಸ್ವೀಕರಿಸಿಕೊಳ್ಳಲು ಮೂಲಕ ಸಾಮಾಜಿಕ ಪರಿವರ್ತನೆಯನ್ನು ಇಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಜಾಗತೀಕರಣ ಸಹಾಯಕವಾಗಿ 2 ಅಂಶಗಳು ಅಂತಂದರೆ ಸಂವಹನ ತಂತ್ರಜ್ಞಾನ ಬೆಳವಣಿಗೆ, ಮಾಹಿತಿಗಳ ನಿರಂತರ ಅರಿವು, ಜ್ಞಾನ ಆಧಾರಿತ ಬಹು ರಾಷ್ಟ್ರೀಯ ಕಂಪನಿ, ಇನ್ನು ಮತ್ತು ವಿದ್ಯುನ್ಮಾನಿಕ ಆರ್ಥಿಕತೆ, ರಾಜಕೀಯ ಪರಿವರ್ತನೆ ಅಂತ ಹೇಳ್ತೀವಿ. ಇನ್ನು ಈ ವಿಡಿಯೋದ ಕೊನೆಯ ನಿಮಗೆ 2 ಅಂಕದ ಕೆಲವು ಪ್ರಮುಖ ಪ್ರಶ್ನೆಗಳು. 2 ದ್ರಾವಿಡ ಭಾಷೆಗಳು, ಕನ್ನಡ, ತಮಿಳು, ತೆಲುಗು. ಭಾರತೀಯರ ಬುಡಕಟ್ಟು ಯಾವುದಾದ್ರು 2 ಸಮಸ್ಯೆಗಳು, ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆ. ಸ್ತ್ರೀಶಕ್ತಿ 2 ಉದ್ದೇಶಗಳು, ಸ್ತ್ರೀಯರನ್ನು ಆದಾಯ ತರಬಲ್ಲ ಚಟುವಟಿಕೆ ತೊಡಗಿಸಿ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು, ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟ ಹೆಚ್ಚಿಸಿ ಸ್ವಾವಲಂಬಿಗಳಾಗುವುದು. ನಗರ ಬಡತನಕ್ಕೆ 2 ಕ್ರಮಗಳು, ಕಡಿಮೆ ವೇತನ, ಶ್ರೀಮಂತರ ಪರ ಆರ್ಥಿಕ ನೀತಿಗಳು, ನಿಶ್ಚಿತ ಆದಾಯವಿರುವುದಿಲ್ಲ, ಹಣದುಬ್ಬರ, ವಲಸೆ. ಇನ್ನು ಅಂತರ್ಜಾಲದ 2 ಮೂಲಗಳು ಅಂತಂದರೆ ಯಾವುದೇ ವಿಷಯ ಕುರಿತು ಮಾಹಿತಿ ಒದಗಿಸುವುದು, ಸಂವಹನ ಸುಗಮಗೊಳಿಸಿ ಪ್ರಪಂಚದಾದ್ಯಂತ 2 ಜನರು ಸಂಪರ್ಕಿಸುವುದು. ಇನ್ನು ಕಾಗೋಡು ರೈತರ ಹೋರಾಟಕ್ಕೆ 2 ಕಾರಣಗಳು, ಭೂಮಾಲೀಕರಿಂದ ಗಣಿಗಾರಿಕೆ ಶೋಷಣೆ, ಒತ್ತಾಯದಿಂದ ಅಧಿಕ ಪ್ರಮಾಣದ ಬೆಳೆ ಪಾಲು ಕುಸಿಯುತ್ತದೆ. ಇನ್ನು ಇದಂತೂ ರಿಪೀಟೆಡ್ ಭಾಳ ಸರಿ ಪಡಿ ಕೇಳಿದ್ದೇನೆ. ಇನ್ನು ಭಾರತದ ಸಾಮಾಜಿಕ ಪರಿವರ್ತನೆ 2 ಮೂಲಗಳನ್ನು ತಿಳಿಸಿ. ಆಂತರಿಕ ಮೂಲದ ಪರಿವರ್ತನೆ, ಅದಕ್ಕೆ ಸಂಸ್ಕೃತಾಕರಣ ಹೇಳ್ತೀವಿ. ಬಾಹ್ಯ ಮೂಲ ಪರಿವರ್ತನೆ, ಪಾಶ್ಚಿಮಾತ್ಯೀಕರಣ, ಆಧುನೀಕರಣ, ಜಾಗತೀಕರಣ ಅಂತ ಹೇಳ್ತೀವಿ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ 2 ಅಂಕದ ನಿಮಗೆ ಪ್ರಮುಖ ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಇದರಿಂದ ನಿಮಗೆ 10 ಅಂಕಗಳು ಕಡ್ಡಾಯವಾಗಿ ಸಿಗ್ತವೆ. ಸೊ ಎಕ್ಸಾಮನ್ನು ಬರೆದು ನಿಮ್ಮ ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಧನ್ಯವಾದಗಳು. ರಾಧೇ ರಾಧೇಯ.